ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುರಾಜ್ ಶ್ರೀನಿವಾಸ್. ವೀಕ್ಷಕರೇ, ಸ್ಯಾಂಡಲ್ವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಯಾವುದೇ ವುಡ್ ಆಗಿರ್ಬೋದು, ಸದ್ಯ ದಳಪತಿ ವಿಜಯ್ ಅವರ 108 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಳಿಸಿರುವಂತಹ ವಿಜಯ ಪತಾಕದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ಹಾಗೆಯೇ ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಏನೆಲ್ಲ ನಡೀತಾ ಇದೆ, ಪ್ರಜಾಕೀಯದ ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸುಮನ್ ಟಿವಿ ಜೊತೆ ಮಾತನಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್, ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಬುದ್ಧಿವಂತ ಮಾಸ್ಟರ್ ಮೈಂಡ್ ಉಪೇಂದ್ರ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಮಸ್ಕಾರ ಸರ್. ನಾನು ಇವತ್ತು ಆಂಕರ್ಗೆ ಬಂದಿಲ್ಲ ಸರ್. ಈಗ ನೀವು ಪ್ರಜಾಕೀಯ, ಸೊ ಅದರ ಬಗ್ಗೆ ನಾನೊಬ್ಬ ಕಾಮನ್ ಮ್ಯಾನ್, ನಾನು ಏನು ಮಾಡಬೇಕು ಅಂತ ವಿಚಾರಗಳನ್ನ ತಿಳಿಸ್ಕೊಡೋದಾದ್ರೆ. ಫೋನ್ ಇದೆಯಾ? ಇದೆ ಸರ್. ಓಪನ್ ಮಾಡಿ. ಓಕೆ ಸರ್. ಇಲ್ಲಿ ಒಂದು ನಿಮಿಷ ಜನಕ್ಕೂ ತೋರಿಸ್ಬೋಣ. ನೋಡಿ, ಇಲ್ಲಿ ಒಂದು ನಿಮಿಷ. ಯಾವುದಿದು? ಪ್ಲೇಸ್ಟೋರ್ಗೆ ಹೋಗಿ. ಓಕೆನಾ? ಪ್ರಜಾಕೀಯ ಆ್ಯಪ್. ಓಕೆನಾ? ನೋಡಿ, ಇಲ್ಲಿ ಬಂತು. ಓಕೆನಾ? ಇದನ್ನು ಇನ್ಸ್ಟಾಲ್ ಮಾಡಿ. 2 ನಿಮಿಷ. ನೋಡಿ, ಇದು ಆ್ಯಪ್ ಇದೆ. ಇಲ್ಲಿ ಹೋಗ್ತಿದ್ದಂಗೆ ನೀವು ನೋಡಿ, ವೆಲ್ಕಮ್, ಇದನ್ನು ಓದಬೇಕು. ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀರಾ ನೀವು ಅನ್ಸುತ್ತಿದ್ದು? ಇಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ. ಇನ್ನೊಂದು ಫೋನಲ್ಲಿ ಮಾಡಿದ್ದೆ. ನೋಡಿ, ಇದೇನಿದೆ, ಇದು ಕನ್ನಡ ಮಾಡ್ಕೊಳ್ಳಿ. ನಿಮ್ಗೆ ಕನ್ನಡ ಅಂದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್. ಲ್ಯಾಂಗ್ವೇಜಸ್ ಕೂಡ ಅದೇ ಇದೆ. ಎಲ್ಲ ಲ್ಯಾಂಗ್ವೇಜಸ್ ಇದೆ. ನೋಡಿ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಮಾಡ್ಕೊಳ್ಳಿ. ಇಲ್ಲಿ ಸುಮ್ಮನೆ ಹಾಕಿದ್ದೀವಿ ಪ್ರವೇಶ ನಿಷಿದ್ಧ, ಇದೇನು ಬದಲಾಗಲ್ಲ ಅನ್ನೋರು ಇಲ್ಲಿ ಬರಲೇಬೇಡಿ ಅಂತ ಹೇಳಿದ್ದೀವಿ. ಓಕೆನಾ? ನನ್ನ ನಾಯಕ ಎಲ್ಲ ಬದಲು ಮಾಡ್ತಾನೆ, ಯಾರೋ ಬಂದ್ಬಿಟ್ಟು ಅನ್ನೋರು ಬರಬೇಡಿ ಇಲ್ಲಿಗೆ. ಏನು ಹೇಳಿ, ನೀವು ನಾಯಕನ ಬಿಲೀವ್ ಮಾಡ್ತೀರಿ, ಯಾರೋ ಬರ್ತಾರೆ ಮಾಡ್ತಾರೆ, ಬಿಟ್ಬಿಡಿ. ಅದನ್ನು ಬಿಟ್ಟು ಯಾರಿದ್ದೀರೋ, ನಾನೊಬ್ಬ ಮಾಲೀಕ, ಇದು ನನ್ನ ರಾಜ್ಯ, ನನ್ನ ದೇಶ, ನನ್ನ ಟ್ಯಾಕ್ಸ್ ಮನಿ ನನಗೆ ಬರಬೇಕು, ಈ ಥರ ಎಲ್ಲ ಐಡಿಯಾ ಇದ್ರೆ, ನಾನೊಬ್ಬ ಇಂಡಿಪೆಂಡೆಂಟ್ ಥಿಂಕರ್ ಆಗಿದ್ರೆ ಇಲ್ಲಿ ಬನ್ನಿ ಅಂತ ಹೇಳಿದೀವಿ. ನೀವು ಇಂಡಿಪೆಂಡೆಂಟ್ ಥಿಂಕರ್ ಆಗಿ ಬರ್ತೀರಾ. ಓಕೆನಾ? ಬಂದರೆ ಇಲ್ಲಿ ಹೇಳಿದ್ದೀನಿ, ಇನ್ಮೇಲೆ ನಾನು ಯಾರು ಏನು ಡಿಸ್ಕರೇಜ್ ಮಾಡ್ರು ನಾನು ಅದಕ್ಕೆ ಪ್ರಭಾವಿತನಾಗಲ್ಲ. ನನ್ನ ಡಿಸಿಷನ್ ನಾನೇ ತೊಗೊತೀನಿ, ನನಗೆ ಇದು ಬೇಕು, ನಾನು ಇದನ್ನು ಮಾಡ್ತೀನಿ ಅಷ್ಟೇ. ನಾನು 4 ಜನಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೀವಿ. ಇಲ್ಲಿ ಇದನ್ನು ಒಪ್ಕೊಂಡು ನೀವು ಹೋದ ಅಂದರೆ ಇಲ್ಲ ಆಯಿತು. ಇಲ್ಲಿ ನೀವು ಇದನ್ನು ಓಕೆ ಮಾಡ್ತೀರಾ ಅಂದರೆ ನಿಮ್ಮ ಸ್ವಇಚ್ಛೆಯಿಂದ ಇದು ಮಾಡ್ತಿದ್ದೀರಾ ಅಂತ. ಇಲ್ಲಿ ಹೋದರೆ ನಿಮ್ಮ ಆ್ಯಪ್ ಡೌನ್ಲೋಡ್ ಆಯ್ತು ಇಲ್ಲಿ. ಓಕೆನಾ? ಇಲ್ಲಿ ಇವಾಗ ನೋಂದಾಯಿತ ನಾಗರಿಕರು ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ಆಲ್ರೆಡಿ ಇಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಎಷ್ಟು ಜನ ವೋಟರ್ಸ್ ಆಲ್ರೆಡಿ ಬಂದಿದ್ದಾರೆ ಇಲ್ಲಿ ಅಂತ. ನೀವು ನೋಡಿ, ಎಲ್ಲ ಆಕಾಂಕ್ಷಿಗಳು ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಂತ. ಇನ್ನೊಂದಷ್ಟು ಆಕಾಂಕ್ಷಿಗಳು ಬಂದಿರ್ತಾರೆ. ನಾಗರಿಕರು ಎಷ್ಟು ಜನ ಇದ್ದಾರೆ, ಇದು ಓಪನ್ ಆಗಿರೋ ಚೆನ್ನಾಗಿರೋದು ನಿಮಗೆ. ನೆಕ್ಸ್ಟು ನಿಮ್ಮ ಸಮಸ್ಯೆಗಳೇನಿದೆ ಅಂತ ಇಲ್ಲಿ ನೀವು ಹುಡುಕೊಂಡು ಇಲ್ಲಿ ನೀವು ಹಾಕ್ಬೋದು. ನೋಡಿ, MLA ನೀವು ಇವಾಗ ಕಾರ್ಪೊರೇಷನ್ ಎಲೆಕ್ಷನ್, ಮುನ್ಸಿಪಲ್ ಕಾರ್ಪೊರೇಷನ್, ಅದರಲ್ಲಿ ಯಾವುದು GBA ಹೊಡೆದ್ರಿ, GBA ಬಂತು. GBA ನಿಮ್ಮ ವಾರ್ಡ್ ಯಾವುದು? ಗ್ರೇಟರ್ ವಿಜಯನಗರ್. ನೋಡಿ, ಇಲ್ಲಿ ಇಶ್ಯೂಸ್ ಇದೆ, ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆಯೋ ಇಲ್ಲಿ ಹಾಕ್ಬೋದು. ನೋಡಿ, ಇದಿದೆ, ನನಗೇನೋ ಇದಿದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಎಲ್ಲ ಇದೆ. ಓಕೆನಾ? ಇದ್ರ ಪರಿಹಾರ ಅಂತ ಇಲ್ಲೊಂದಿದೆ, SOP. ಇದನ್ನ ನೋಡ್ಬೋದು. ಈ ತರ ವರ್ಕ್ ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ ಅಂತಿದೆ. ಹಿಂಗೆ ವರ್ಕ್ ಮಾಡ್ಬೇಕು ಟ್ರಾನ್ಸ್ಪರೆಂಟ್ ಆಗಿ ಅಂತಿದೆ. ಓಕೆನಾ? ಮುಂದುವರೆದ್ರೆ ವಾಪಸ್ ಬಂದ್ರೆ ನಿಮ್ಗೆಲ್ಲ ಮತ್ತೆ ಆಕಾಂಕ್ಷಿಗಳಿಗೆ ಬರ್ತೀರಾ. ಇನ್ನು ನೀವು ಆಕಾಂಕ್ಷಿಯಾಗಿ ನಿಂತ್ಕೊಬೇಕು ಅಂದ್ರೆ ಇಲ್ಲಿ ಹೋಗ್ತೀರಾ, ನೋಂದಣಿ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ತೀರಾ. ಇಲ್ಲಿ ಹೋದ್ರೆ ನಿಮ್ ಫೋಟೋ ಕೊಟ್ಟು ಎಲ್ಲ ಕೊಟ್ಟು ನೀವು ಮುಂದೆ ಹೋದ್ರೆ ನೀವು ಇದಾಗ್ತೀರಾ ಅಷ್ಟೇ. 1-2 ಸಿಂಪಲ್ ಇದೆ. ಅದು ಬಿಟ್ರೆ ನನ್ನ ಕ್ಷೇತ್ರದ ಆಕಾಂಕ್ಷಿ ಯಾರ ಇದಾರ ಅಂತ ನೀವು ಹುಡ್ಕೊಬಹುದು. ನಿಂತ್ಕೊಂಡಿದ್ರೆ GBA ನೀವೇನು ಹೇಳಿದ್ರಿ, ವಿಜಯನಗರ ಅಲ್ವಾ? ನೋಡಿ, ಇಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ ಎಲೆಕ್ಷನ್ಗೆ. ಓಕೆನಾ? ಇಲ್ಲಿ ಹೋಗಿ ಮೆಸೇಜ್ ಮಾಡ್ಬೋದು ಅವ್ರಿಗೆ, ನನ್ನ ನೀವು ಭೇಟಿ ಮಾಡಬೇಕು, ಟೈಮ್ ಹೇಳಿ ಅಂತ. ಇಲ್ಲಿ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಆಗುತ್ತೆ. ಓಕೆನಾ? ಅವರೇ ನಿಮ್ಮನ್ನು ಭೇಟಿ ಮಾಡೋಕೆ ಇಲ್ಲೊಂದು ಲಿಂಕ್ ಹಾಕಿರ್ತಾರೆ ಅವ್ರು ಇದ್ರೊಳಗಡೆ. ಆ ಲಿಂಕ್ ಅವ್ರು ಹಾಕಿದ್ರೆ ನೀವು ಅಲ್ಲೋಗಿ ನೀವು ವಿಡಿಯೋ ಚಾಟು ಮಾಡ್ಬೋದು. ಡೈರೆಕ್ಟ್ ವಿಡಿಯೋ ಚಾಟ್ ಮಾಡ್ಬೋದು. ಎಲ್ಲ ರೀತಿ ನಿಮ್ಗೆ ಇವಾಗ ಏನಂದ್ರೆ, ನಿಮ್ಮ ಕ್ಷೇತ್ರ ನಿಂತ್ಕೊಳ್ಳೋ ಆಕಾಂಕ್ಷಿ ನಿಮ್ಗೆ ಕಾಣಿಸ್ತಾ ಇದ್ದಾನೆ, ನೀವು ಅವನ್ನ ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ಗ್ರೇಡಿಂಗ್ ಕೊಡ್ಬೋದು, ರೇಟಿಂಗ್. ಅವನ ಹತ್ರ ಮಾತಾಡ್ತೀರಾ, ಈಸ್ ಗುಡ್ ಅನ್ಸ್ತು ಅನ್ಕೊಳ್ಳಿ, ಚೆನ್ನಾಗಿ ಮಾಡ್ತಾರೆ ಇವರು ಅಂತ ನಂಬಿಕೆ ಬಂದ್ರೆ ಎಕ್ಸಲೆಂಟ್ ಇದು ಕೊಡ್ಬೋದು. ಇಲ್ಲ ಈ ತರ ಎಲ್ಲಾ ವೋಟರ್ಸ್ ರೇಟಿಂಗ್ ಕೊಡೋದ್ರ ಮೇಲೆ ಅವ್ನು ಕನ್ಸಾಲಿಡೇಟೆಡ್ ರೇಟಿಂಗ್ ಬರುತ್ತೆ. ಹೈಯೆಸ್ಟ್ ಯಾರು ಬಂದಿರ್ತಾರೋ ಅವ್ನ ಎಲೆಕ್ಷನ್ ಕಳಿಸ್ತೀವಿ ಅಂತ ಹೇಳಿದೀವಿ. ಅಂದ್ರೆ ಈ ಮೊಬೈಲ್ ಆಪ್ ಮೂಲಕ ಯಾರಿಗೆ ಹೈಯೆಸ್ಟ್ ರೇಟಿಂಗ್ ಬಂದಿರುತ್ತೋ ಅಂತವನ್ನ ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ನೀವು ಕಳಿಸ್ತೀರಾ ಪ್ರಜಾಕೀಯ. ಆ ತರ ಯಾಕಂದ್ರೆ ಡೈರೆಕ್ಟ್ ಆಗು ಮಾಡ್ಬೋದು, ಅವ್ರು ಇಂಡಿಪೆಂಡೆಂಟ್ ನಿಂತ್ಕೊಬಹುದು. ಇಲ್ಲ ಪಕ್ಷದ ಮೂಲಕ ಅದ್ ನೋಡೋಣ ಜನ ಯಾವ ತರ ಕೇಳ್ತಾರೋ ಅದ್ರ ಮೇಲೆ.
ಇಷ್ಟೇ ಇರೋದು ಇದರಲ್ಲಿ. ಸರ್ ಈಗ ಓಕೆ, ಇವಾಗ ನೀವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿರ್ತಾರೆ, ಹಾಗೆಯೇ ಈಗಿನ ಜೆನ್ಸಿಗಳಿಗಾಗಿರ್ಬೋದು 90 ಕಿಡ್ಸ್ ಆಗಿರ್ಬೋದು ಗೊತ್ತಿರುತ್ತೆ. ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜಂದಿರಾಗಿರ್ಬೋದು, ಅವ್ರಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡುವಂಥದ್ದು, ಇಲ್ಲೇನಾದ್ರೂ ಮೋಸ ಆಗೋ ಚಾನ್ಸಸ್ ಏನಾದ್ರು ಆಗ್ಬೋದು? ಏನಿಲ್ಲ ಇಲ್ಲಿ ನೀವು ತಂದೆ ತಾಯಿಗೆ ಹೇಳ್ಬೋದು ಈ ವಿಷಯ, ಹೌದು, ತೋರಿಸ್ಬಿಟ್ಟು ಹೇಳ್ಬೋದು. ಅಥವಾ ನೀವು ಹೇಳ್ಬೋದು, ನೋಡಿ ಈ ತರ ಒಬ್ಬ ಅಭ್ಯರ್ಥಿನ ಇದು ಮಾಡಿದ್ವಿ, ಅವ್ರಿಗೆಲ್ಲ ನಾವು ಈ ಸತಿ ಪ್ರೋತ್ಸಾಹ ಕೊಡೋಣ, ಹೊಸಬನ್ ತರೋಣ ಕಾರ್ಪೊರೇಟರ್ ಆಗಿ ಅಂತ ನೀವು ಮಾಡ್ಬೋದು. ಅಲ್ಲ ಸರ್, ಈಗ ಹೇಳ್ಬೋದು, ಬಟ್ ಏನಂತಂದ್ರೆ ಇದರಲ್ಲಿ ಏನಾದ್ರು ಮೋಸ ಆಗಲ್ವಾ ಇವಾಗ? ಯಾಕಂತಂದ್ರೆ ಓಟ್ ಹಾಕೋದ್ರಲ್ಲೂ ಕೂಡ ಮೋಸ ಆಗ್ತಿರುವಂತಹ ಕಾಲದಲ್ಲಿ ನಾವಿದ್ದೀವಿ. ಈ ಆ್ಯಪ್ ಅನ್ನು ಇಟ್ಕೊಂಡು ಹೋಗ್ತಾರೆ ಒಂದಷ್ಟು ಜನ, ಅವರ ಮೊಬೈಲ್ ಅನ್ನು ಇಸ್ಕೊಳ್ತಾರೆ, ಡೌನ್ಲೋಡ್ ಮಾಡ್ತಾರೆ, ಅವರ ಮೊಬೈಲ್ ಇಸ್ಕೊಂಡು ಮಾಡಕ್ ಸಾಧ್ಯ ಆತರ? ಅಲ್ಲ, ಇವಾಗ ಯಾರೋ ಒಬ್ರು ಇರ್ತಾರೆ ಸರ್, ಇವಾಗ ಆತರ ಇದ್ರೆ ಅಂತವ್ರ ಹತ್ರ ಓಟೆ ಹಾಕ್ಸ್ಬಿಡ್ತಾರೆ. ಅಲ್ಲ, ಓಟೆ ಹಾಕ್ಸ್ಬಿಡ್ತಾರೆ, ಯಾಕೆ ಮಾಡ್ತಾರೆ? ಅಲ್ಲ, ಈ ತರ 100 ಜನರ ಹತ್ರ ಇಲ್ಲಿ ಬಂದು ನಾನು ಮಾಡೋ ಬದಲು 100 ಜನಕ್ಕೆ ಓಟೆ ಹಾಕ್ಬಿಡಪ್ಪ ಅಂತ ಹೇಳ್ತೀನಿ. ನೀವು ಹೇಳಿದಂತೂ ನಿಜ. ಬಟ್ ಏನಂತಂದ್ರೆ ಕೆಲವೊಬ್ಬರಿಗೆ ಆಯ್ಕೆ ಮಾಡೋದಾ ಬೇಡವಾ? ಯಾಕಂತಂದ್ರೆ ಇವಾಗ ನಮ್ಗಳು ಗೊತ್ತಿರುತ್ತೆ ಈ ವ್ಯಕ್ತಿ ಪರ್ಫೆಕ್ಟಾ ಇಲ್ವಾ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ. ಇನ್ನೊಬ್ರು ಇರ್ತಾರೆ, ಇವಾಗ ಅಜ್ಜಿಂದ್ರು ಇರ್ತಾರೆ, ಅವ್ರಿಗೆ ಸ್ಮಾರ್ಟ್ಫೋನ್ ಬರಲ್ಲ, ಕೀಪ್ಯಾಡ್ ಯೂಸ್ ಮಾಡ್ತಿರ್ತಾರೆ, ಅಂತವ್ರು ಬೇಡ ಅನ್ನೋದಕ್ಕೆ. ಯಾಕಂದ್ರೆ ಹಿಂದಿನ ದಿನಗಳಿಂದನೂ ನೋಡ್ಕೊಂಡ್ ಬಂದಿರ್ತಾರೆ ಅವರ ಒಂದು ನಡವಳಿಕೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ನೋಡಿದಾಗ ಇವಾಗ ಒಬ್ಬ ವ್ಯಕ್ತಿ ನಿಂತ್ಕೊಂತಿದ್ದಾನೆ ಅಂತಂದಾಗ ಆ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಆ ವ್ಯಕ್ತಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಮುಂಚೆ ಏನಾದರೂ ನಿಂತ್ಕೊಂಡಿತ್ತು ಅಂತಂದ್ರೆ, ಇವಾಗ ಬೇರೆ ಪಕ್ಷದಲ್ಲಿ ನಿಂತ್ಕೊಂಡಿರ್ತಾರೆ, ನಿಮ್ಮ ಪ್ರಜಾಕೀಯಕ್ಕೆ ಬಂದು ನಾನು ನಿಂತ್ಕೊಂತೀನಿ ಅಂತಂದಾಗ ಈ ವ್ಯಕ್ತಿ ಹೆಸರು ಸೂಚಿಸುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಒಂದು ಪಕ್ಷದಲ್ಲೇ ಕೆಲಸ ಮಾಡಿಲ್ಲ, ಈ ಪಕ್ಷದಲ್ಲಿ ಕೆಲಸ ಮಾಡ್ತಾರ ಅಂತ ರೇಟಿಂಗ್ ಕೊಡಲ್ಲ. ನೀವು ಅಜ್ಜಿ ತಾತಂದ್ರೆ ಹೆಂಗ್ ಕೊಡಬೇಕು? ಅವರ ಪಕ್ಷದವ್ರು ಏನಾದ್ರು ಬಂದ್ಬಿಟ್ಟು, ಯಾಕಂತಂದ್ರೆ ಇವಾಗ ಬೇರೆಯವರು ಇರ್ತಾರೆ, ಅವರ ಒಂದು ಸಂಗಡಿಗರು ಇರ್ತಾರೆ, ಅಥವಾ ಅವ್ರ ಬೆಂಬಲಿಗರು ಇರ್ತಾರೆ. ಅಜ್ಜಿ ತಾತನಿಗೆ ಗೊತ್ತೇ ಆಗಲ್ಲ ಅಂದ್ರಲ್ಲ, ಅಜ್ಜಿ ತಾತನ ಇದ್ರೊಳಗೆ ಬರೋದೇ ಇಲ್ಲ ಅಂದ್ರಲ್ಲ ನೀವು. ಅಲ್ಲ, ಅದೇ ಅವ್ರಿಗೆ ಗೊತ್ತಾಗಲ್ಲ, ಒಂದು ಅವ್ರ ಬೆಂಬಲಿಗರು ಬಂದ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಇವ್ರನ್ನ ನಿಲ್ಸ್ಕೊಂಡು ಈ ತರ ಮೋಸ ಆದ್ರೆ ಅಂತ. ಅಲ್ಲ, ಅವಾಗ ನೀವು ಅದು ಹೇಳ್ಬೋದು, ಈ ಸಿಸ್ಟಮ್ ಅಲ್ಲೂ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಬೋದಲ್ವಾ? ದುಡ್ಡು ಕೊಟ್ಬಿಟ್ಟು ಓಟ್ ಹಾಕಿ ಅಂದ್ರೆ ಹಾಕ್ಬೋದು. ಅಲ್ಲ, ದುಡ್ಡು ಕೊಟ್ಟು ಇವಾಗ ಆಲ್ರೆಡಿ ಆಗ್ತಿದೆ ಈ ಒಂದು ಅವ್ಯವಹಾರಗಳನ್ನ ಕೇಳಿ. ಎಂಡ್ ಆಫ್ ದಿ ಡೇ ಮತ್ತೆ ವೋಟರ್ಸೇ ಇಂಪಾರ್ಟೆಂಟ್ ಆಗ್ತಾರೆ. ನೀವು ವೋಟರ್ಸೇ ಕರಪ್ಟ್ ಆಗ್ಬಿಟ್ರೆ ದುಡ್ಡಿಸ್ಕೊಂಡು ಓಟ್ ಹಾಕ್ತೀನಿ ಅಂದ್ಮೇಲೆ ಯಾರಿಗೋಸ್ಕರ ನಾನು ಏನ್ ಮಾಡಕ್ ಸಾಧ್ಯ? ಅಲ್ಲ, ಇವಾಗ ಒಂದ್ ನಿಮಿಷ ಹೇಳ್ತೀನಿ, ನೀವೊಬ್ರು ವೋಟರ್, ನಾನು ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಹೌದು, ನಾನೊಂದು ಆಪ್ಷನ್ ಮಾಡ್ಕೊಟ್ಟಿದ್ದೀನಿ. ಸರ್, ನಾನೇ ದುಡ್ಡಿಸ್ಕೊಂಡು ಓಟ್ ಹಾಕಿ ಏನ್ ಮಾಡ್ತೀರಾ ಅಂದ್ರೆ ನಾನು ಏನ್ ಆನ್ಸರ್ ಮಾಡ್ಲಿ? ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ಹೇಳುವಂಥದ್ದು ಈಗಿನ ಜನರೇಷನ್ಸ್ ಎಲ್ಲ ಓಕೆ ಸರ್, ಬಟ್ ನನಗೇನಂತಾರೆ, ಯಾರೋ ಒಬ್ರು ನಿಂತಿರ್ತಾರೆ, ನಾನು ಗೆಲ್ಲೇಬೇಕು ಅನ್ನೋಂಥ ಪಣ ತೊಟ್ಟಿರ್ತಾರೆ, ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಪಣ ತೊಟ್ಕೊಂಡಿರ್ತಾರೆ. ಅಂಥವ್ರ ಸಂಗಡಿಗರು ಬಂದುಬಿಟ್ಟು ಮೊಬೈಲ್ ಕೊಡಿಮ್ಮ ಅಂತ ಹೇಳ್ತಾರೆ. ಇವಾಗ ಹೆಂಗಿದ್ರು ಪ್ರಚಾರಕ್ಕೋಸ್ಕರ ಮನೆಗೆ ಹೋಗ್ತಾರೆ, ರಿಫ್ಲೆಕ್ಸ್ ಎಲ್ಲ ಇಟ್ಕೊಂಡು ಓಟ್ ಹಾಕಿಂದ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಈ ಒಂದು ಬಟನ್ನ ಪ್ರೆಸ್ ಮಾಡಿ ಪ್ರೊಸೀಜರ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಅವರು ಸೆಲೆಕ್ಷನ್ ಆಗ್ತಾರೆ ಅಂತ ಅನ್ಕೋಣ ಪ್ರಜಾಕೀಯ ಆ್ಯಪಿಂದ. ಹೆಂಗ್ ಆಗ್ತಾರೆ? ಯಾಕಂದ್ರೆ ನೀವು ಎಲ್ಲ ಇರ್ತಿರಲ್ಲ ಅಲ್ಲಿ, ನೀವು ರೇಟಿಂಗ್ ಕೊಟ್ಟಿರ್ತಿರಲ್ಲ. ಆಮೇಲೆ ರೇಟಿಂಗ್ ಕೊಡೋದಿದೆ ಅಲ್ಲಿ, ಸುಮ್ಮನೆ ವೋಟ್ ಹಾಕ್ಸ್ಕೊಂಡ್ಬಿಡಕ್ ಆಗಲ್ಲ. ಅರ್ಥ ಆಯ್ತಾ? ರೇಟಿಂಗ್ ಅನ್ನೋದು ಇದೆಯಲ್ಲ, ನೀವು ಅವ್ರ ಹತ್ರ ಮಾತಾಡಿರ್ಬೇಕು, ನೀವು ಅವ್ರನ್ನ ಮೀಟ್ ಮಾಡಿರ್ಬೇಕು. ಅಂದ್ರೆ ಇವಾಗ ನೀವು ಹೇಳಿದ ಪ್ರಕಾರ ಡೈರೆಕ್ಟ್ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ. ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಮಾಡಿರ್ಬೇಕು, ಪ್ಲಸ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರ್ಬೇಕು. ಒಂದ್ ಯಾವ್ದೋ 2 ರೀತಿಲಿ ಅವ್ರನ್ನ ಮೀಟ್ ಮಾಡಿದ್ರೇನೆ ನೀವು ರೇಟಿಂಗ್ ಬರೋದು ನಿಮ್ಗೆ ಆಪ್ಷನ್. ಇಲ್ಲ ಅಂತಂದ್ರೆ ಬರಲ್ಲ. ಇಲ್ಲ ಅಂದ್ರೆ ಬರಲ್ಲ. ಐ ಗಾಟ್ ಇಟ್ ನೌ, ರೈಟ್ ನೌ. ಸೊ ಪ್ರಜಾಕೀಯದಿಂದ ಸರ್ ಈಗ 8 ವರ್ಷಗಳಾಗ್ತಾ ಬಂದಿದೆ ಸರ್ ಪ್ರಜಾಕೀಯ ಓಪನ್ ಆಗಿ. ಸೊ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಡೈರೆಕ್ಟರ್ ಆಗಿ ಗೆದ್ದಿದ್ದೀರಾ, ನಟರಾಗಿ ಗೆದ್ದಿದ್ದೀರಾ. ಪ್ರಜಾಕೀಯ ಪಕ್ಷ ಯಾಕೆ ಗೆಲ್ತಾ ಇಲ್ಲ ಅನ್ನುವಂಥದ್ದು? ನಾನ್ ಗೆಲ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? ಹೌದು ಸರ್. ನಾನು ರಾಜಕೀಯಕ್ಕೆ ಹೋಗಿ ಗೆಲ್ತೀನಿ ಬಿಡಿ. ಅವಾಗ ಪ್ರಜಾಕೀಯ ಅಂತಂದ್ರೆ ರಾಜಕೀಯ ಅಲ್ವಾ ಸರ್? ಏನ್ ಹೇಳೋದು ನಿಜ, ಇಷ್ಟೆಲ್ಲ ಹೇಳಿದ್ರು ಇನ್ನು ಪ್ರಜಾಕೀಯ ರಾಜಕೀಯ ಅಲ್ವಾ ಸರ್ ಅಂದ್ರೆ? ಈ ರಾಜಕೀಯ ಅಂದ್ರೆ ಏನ್ ಹೇಳಿ, ನನ್ನ ಬಲದಿಂದ ನಾನು ಗೆಲ್ಲೋದು, ನನ್ನ ಫೇಸ್ ವ್ಯಾಲ್ಯೂಯಿಂದ ನಾನು ಗೆಲ್ಲೋದು, ನನ್ನ ಒಂದು ಶಕ್ತಿಯಿಂದ ನಾನು ಗೆಲ್ಲೋದು. ಅರ್ಥ ಆಯ್ತಾ? ಇದು ಹಂಗಲ್ಲ, ಪ್ರಜೆಗಳಿಗೋಸ್ಕರ ಮಾಡಿರೋದು ಇದು. ಪ್ರಜೆಗಳು ಓಟ್ ಹಾಕೋದೇ ಇದು ರಾಜಕೀಯ ಆಗುತ್ತಲ್ಲ ಸರ್? ಅಂದ್ರೆ ಪ್ರಜೆಗಳು ಓಟ್ ಮಾಡೋದಕ್ಕೋಸ್ಕರ ಒಂದು ಸಿಸ್ಟಮ್ ಮಾಡಿರೋದು. ನೀವು ಇನ್ವಾಲ್ವ್ ಆಗಿ ನೀವು ಮಾಡಿ ಅನ್ನೋದಕ್ಕೋಸ್ಕರ ಒಂದು ಸಿಸ್ಟಮ್ ಮಾಡಿರೋದು ಇಲ್ಲಿ. ಓಕೆ, ನೀವು ಇದು ರಾಜಕೀಯ ಆಗುತ್ತೆ, ಎಲೆಕ್ಷನ್ ಮಾಡೋದೇ ರಾಜಕೀಯ ಅಂದ್ಬಿಟ್ರೆ ಹೆಂಗೆ ನೀವು? ಅಲ್ಲ ಸರ್, ನಿಜ ಸರ್. ಇವಾಗ ಏನಾಗುತ್ತೆ ಅಂತಂದ್ರೆ, ಈಗ ಎಲ್ಲನೂ ಕೂಡ ನಿಂತ್ಕೊಳ್ತಾರೆ, ಎಲ್ಲ ನಿಮ್ಮ ಕಡೆಯಿಂದ ಪ್ರಜಾಕೀಯದಿಂದ ಒಬ್ಬ ಕಂಟೆಸ್ಟೆಂಟ್ನ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ತಾರೆ, ಎಲ್ಲ ಆಗುತ್ತೆ. ಬಟ್ ಅದನ್ನ ಪೊಲಿಟಿಕಲ್ ಅಲ್ಲೇ ಇದು ಮಾಡ್ಕೋಬೇಕಲ್ಲ. ಇವಾಗ ಪ್ರಜಾಕೀಯ ಆ್ಯಪ್ ಇಂದ ಯಾರು ಸೆಲೆಕ್ಟ್ ಆಗ್ತಾರೋ ಆ ವ್ಯಕ್ತಿ ಮತ್ತೆ ಪೊಲಿಟಿಕಲ್ಗೆ ಎಂಟರ್ ಆಗಲೇಬೇಕು. ಅದು ಪ್ರಜಾಕೀಯದಿಂದ ರಾಜಕೀಯ ಅಲ್ವಾ ಸರ್? ಹಾಗಾದ್ರೆ ಈ ರಾಜಕೀಯ ಅನ್ನೋದೇ ಪಾಲಿಟಿಕ್ಸ್ ಅಂತ ಇದ್ದೀರಾ ನೀವು? ಅಂದ್ರೆ ಎಲೆಕ್ಷನ್ ಸಿಸ್ಟಮೇ ರಾಜಕೀಯ ಅಂತ ಇದ್ದೀರಾ ನೀವು? ನಾನು ಹಂಗೆ ಹೇಳ್ತಿಲ್ಲ. ಈಗ ಪ್ರಜಾಕೀಯ ಆ್ಯಪ್ ಇಂದ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ ಪೊಲಿಟಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತಾನೆ ಯಾವುದೋ ಒಂದು ಕ್ಷೇತ್ರದಿಂದ. ಅವ್ನು ಎಲೆಕ್ಷನ್ ನಿಂತ್ಕೊಂತಾನೆ, ಅವಾಗ ಪ್ರಜಾಕೀಯ ಆ್ಯಪ್ ಇಂದಾನೆ ಆ ಒಂದು ಪಾಲಿಟಿಕ್ಸ್ ನಡೆಯುತ್ತೆ ಅಂತ ನೀವು ಹೆಂಗಾರ ಅನ್ಕೊಳ್ರಿ. ನೀವು ಇದನ್ನ ಪ್ರಜಾಕೀಯನೇ ರಾಜಕೀಯ ಅನ್ಕೊಳ್ಳಿ. ಇದು ಈ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀನಿ. ಒಂದು ಸಿಸ್ಟಮ್, ಒಂದು ಆ್ಯಪ್
ಸಿಸ್ಟಮು ಪ್ರಜೆಗಳು ಸೆಲೆಕ್ಟ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿರೋದು ಅಂತ. ಇವಾಗ ರೆಗ್ಯುಲರ್ ಆಗಿ ಏನಾಗುತ್ತೆ, ನಾನು ಪೊಲಿಟಿಕಲ್ ಪಾರ್ಟಿ ಲೀಡರ್, ನಾನು ಕರಿತೀನಿ, ನೀನ್ ಬರಯ್ಯ, ನೀನ್ ನಿಂತ್ಕೊಳ್ಳಯ್ಯ ಅಂತ ಹೇಳ್ತೀನಿ, ನಾನು ನಿಲ್ಲಿಸ್ತೀನಿ. ನನಗೇನಂದ್ರೆ ನನಗೆ ಇವ್ನು ಗ್ಯಾರಂಟಿ ವೋಟ್ ತಗೊಂತಾನ, ಇವ್ನಿಗೆ ಕೆಪಾಸಿಟಿ ಇದೆಯಾ ಪಬ್ಲಿಸಿಟಿ ಮಾಡೋದಕ್ಕೆ, ಎಷ್ಟು ದುಡ್ಡು ಹಾಕ್ತೀಯಪ್ಪ ನೀನು, ಎಷ್ಟು ಖರ್ಚು ಮಾಡ್ತೀನಿ ಈ ಕ್ಷೇತ್ರದಲ್ಲಿ, ನಾನು ನಿನಗೆ ಟಿಕೆಟ್ ಕೊಡ್ತೀನಿ ನಾನು ಅಂತ ಹೇಳ್ತೀನಿ. ಕರೆಕ್ಟ್ ಅಲ್ವಾ? ಹೌದು. ಇದು ಕರೆಕ್ಟಾ ತಪ್ಪಾ? ಕರೆಕ್ಟ್. ಇದು ಕರೆಕ್ಟಾ? ಈ ತರನೇ ಮಾಡ್ಬೇಕಾ? ಅಲ್ಲ, ಇದು ಈಗ ನಡೀತಿರುವಂತ ಪ್ರಕಾರ ಏನಂತಂದ್ರೆ ಸರ್, ಈಗ ಕರೆಕ್ಟಾ ಕೇಳ್ತಾ ಇದ್ದೀನಿ. ಅಲ್ಲ ಈಗ ಕೇಳಿ ಒಂದ್ ನಿಮಿಷ. ನಾನು ಪಾರ್ಟಿ ಅವನಾಗಿ ನನ್ ಪಾರ್ಟಿ ಫಂಡ್ಗೆ ಎಷ್ಟು ಕೊಡ್ತೀಯಪ್ಪ ಅಂತ ಕೇಳ್ತೀನಿ, ಓಕೆನಾ? ನೆಕ್ಸ್ಟ್ ನೀನ್ ಎಷ್ಟು ಖರ್ಚು ಮಾಡ್ತೀಯಾ ಅಂತ ಕೇಳ್ತೀನಿ. ಕಂಟೆಸ್ಟೆಂಟ್ಗೆ ನನಗೆ ಫಸ್ಟ್ ಎಷ್ಟು ಕೊಡ್ತೀಯಾ, ನಾನು ಪ್ರಚಾರಕ್ಕೆ ಬರ್ತೀನಿ ನಿನ್ಗೆ, ಓಕೆ, ನನಗೆ ಎಷ್ಟು ಕೊಡ್ತೀಯಾ ನೀನು ಅಂತ ಕೇಳ್ತೀನಿ, ಓಕೆನಾ? ನಾನು ಹೋಗಿ ಓಡಾಡಿ ಪ್ರಚಾರ ಮಾಡ್ಬೇಕಲ್ಲ ಅವನಿಗೆ, ನಾನು ದುಡ್ಡು ಇಸ್ಕೊಂತೀನಿ. ಆಮೇಲೆ ನೀನ್ ಎಷ್ಟು ಖರ್ಚು ಮಾಡ್ತೀಯ ಅಂತ ಕೇಳ್ತೀನಿ. ನನಗೆ ಅದೆರಡು ಕರೆಕ್ಟ್ ಅನ್ಸರಿ ಅವನಿಗೆ ಟಿಕೆಟ್ ಕೊಡ್ತೀನಿ. ಇದು ಕರೆಕ್ಟಾ ಅಂತ ಕೇಳ್ತಾ ಇದ್ದೀನಿ. ಪ್ರೆಸೆಂಟ್ ನಡೀತಿರೋದು ಹಂಗೆ ಅಲ್ವಾ ಸರ್? ಕರೆಕ್ಟಾ? ಇದು ಕರೆಕ್ಟ್ ಏನ್ರಿ? ಅದಾರ ಹೇಳ್ರಿ ಕರೆಕ್ಟ್ ಅಲ್ಲ ಸರ್, ರಾಂಗ್ ಸರ್ ಇದು. ಬಟ್ ಏನಂದ್ರೆ ಪ್ರೆಸೆಂಟ್ ನಡೀತಿರುವಂತ ಇಶ್ಯೂಸ್ ಅಲ್ಲಿ ಇದು ಮೇಜರ್ ಇಶ್ಯೂ ಸರ್. ಕರೆಕ್ಟಾ ಅದು ಅಂತ ಕೇಳ್ತಾ ಇದ್ದೀನಿ. ಅದೇ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಈಸ್ ಇಟ್ ರೈಟ್ ಆರ್ ರಾಂಗ್? ಅಲ್ಲ ರಾಂಗ್ ಅಂತ ನಾನು ಹೇಳಿದೆ, ಬಟ್ ಪ್ರೆಸೆಂಟ್ ನಡೀತಿರೋ ಇದು ಅದೇ ಇಶ್ಯೂಸ್ ಅದೇ ಅಲ್ವಾ ಸರ್? ಕರೆಕ್ಟ್ ರೀ, ನಡೀತಿರೋದೇ. ಬದಲಾವಣೆ ಬೇಕಾ ನಿಮ್ಗೆ? ಬದಲಾವಣೆ ಬೇಕು ಸರ್, ಬದಲಾವಣೆ ಬೇಕು. ಏನ್ ಬೇಕು ಬದಲಾವಣೆ ನಿಮ್ಗೆ? ಅದೇ ಕರೆಕ್ಟ್ ಅಂತೀರಾ ತಪ್ಪಂತೀರಾ? ಅದೇ ಗೊತ್ತಾಗ್ತಿಲ್ಲ ನಿಮ್ಗೆ. ಹಂಗಲ್ಲ ನಾನು ಹೇಳ್ತಿರೋದ್ರಲ್ಲಿ ಹಿಂಗೆ ಅಂತಂದ್ರೆ, ಇವಾಗ ನೀವು ಹೇಳ್ತಿರೋಂಥ ವಿಚಾರ ಕರೆಕ್ಟು. ಸಾರಿ, ನೀವು ಹೇಳ್ತಿರೋಂಥ ವಿಚಾರ ಏನ್ ಒಬ್ಬ ವ್ಯಕ್ತಿ ಬರ್ತಾರೆ, ದುಡ್ಡಿಸ್ಕೊಳ್ತೀರಾ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ, ಇದು ರಾಂಗು. ರಾಂಗ್ ಅಲ್ವಾ? ಇದು ರಾಂಗ್ ನನ್ನ ಪ್ರಕಾರ. ನಿಮ್ ಪ್ರಕಾರ ರಾಂಗ್. ನಿಮ್ ಪ್ರಕಾರನೇ ಮಾತಾಡಿ. ಮತ್ತೆ ಒಂದ್ ನಿಮಿಷ, ನೀವು ಜನರ ಪ್ರಕಾರ ಎಲ್ಲ ನಿಮ್ ತಲೆ ಹೋಗ್ಬೇಡಿ, ಯಾರ ತಲೆ ಒಳಗಡೆ. ಓಕೆ, ಇದು ಸರಿ ಇಲ್ಲ ಅಂದ್ಮೇಲೆ ನಾನೊಬ್ಬ ಆಟೋ ಡ್ರೈವರ್ಗೋ, ಇನ್ನೊಬ್ಬ ಯಾರೋ ಒಬ್ಬ ಒಂದು ಯಾವ್ದೋ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡೋನು, ಒಬ್ಬ ಯಾವ್ದೋ ಮಾಧ್ಯಮದಲ್ಲಿ ಕೆಲಸ ಮಾಡೋ ನಿಮ್ಮಂತ ಯುವಕರು ನೀವು ಬಂದು ಇಲ್ಲಿ ಎಲೆಕ್ಷನ್ ನಿಂತ್ಕೊಂತೀರಾ, ನಿಮ್ಗೂ ಒಂದು ಚಾನ್ಸ್ ಇರ್ಬೇಕಲ್ವಾ? ಹೌದು. ಸೊ ನಿಮ್ಗೆ ಇಲ್ಲೊಂದು ಚಾನ್ಸ್ ಇದೆ. ನೀವು ಬಂದು ನಿಂತ್ಕೊಂತೀರಾ, ನೀವು ವೋಟರ್ಸ್ ಹತ್ರ ಚೆನ್ನಾಗಿ ಮಾತಾಡ್ತೀರಾ, ನೀವು ಏನೋ ಅವ್ರ ಹತ್ರ ಗೆಲುವು ಪಡಿತೀರಾ, ಅವ್ರು ನಿಮ್ಗೆ ರೇಟಿಂಗ್ ಕೊಡ್ತಾರೆ, ಚೆನ್ನಾಗಿದ್ದಾರೆ ನೀವು. ನಿಮ್ಮ ಹೆಸರೇನು? ಮಂಜುನಾಥ್ ಅವರು ನಮ್ಗೆ ಕರೆಕ್ಟ್ ಅಪ್ಪ, ತುಂಬಾ ಒಳ್ಳೆ ಯಂಗ್ ವ್ಯಕ್ತಿ, ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಕೆಲಸ ಮಾಡ್ತಾರೆ, ನಾವ್ ಹೇಳ್ದಂಗೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಬಂದ್ರೆ ನಿಮ್ಮನ್ನ ಅವರು ರೇಟಿಂಗ್ ಕೊಡ್ತಾರೆ ಜಾಸ್ತಿ. ನೀವ್ ಎಲೆಕ್ಷನ್ ಇಟ್ಕೊಂತೀರಾ. ಇದು ಕರೆಕ್ಟಾ? ಇದು ಕರೆಕ್ಟಾ? ಅಲ್ಲ, ನೀವು ಹೇಳ್ತಿರೋದು ಕರೆಕ್ಟೇ. ಇವಾಗ ಎಲೆಕ್ಷನ್ ಬರ್ತೀನಿ, ನನ್ನಂಥವ್ರು ಮಾಧ್ಯಮದವರು ಆಟೋ ಓಡಿಸೋ ಅಂತಾರೆ, ಅಥವಾ ಯಾವ ಒಂದು ಕೇಪಬಿಲಿಟೀಸ್ ಯಾರು ನಿಂತ್ಕೊಳ್ತಾರೋ ಅವರೆಲ್ಲ ಬರ್ತಾರೆ, ಒಂದು ರೇಟಿಂಗ್ ಅಂತ ಕೊಡ್ತಾರೆ, ಓಕೆ. ಬಟ್ ಪ್ರೆಸೆಂಟ್ ನಡೀತಿರುವಂಥದ್ದು ಈಗ ನೀವು ಆಗಲೇ ಹೇಳಿದ್ರಲ್ಲ, ಸೊ ದುಡ್ಡು ತಗೊಳ್ತಾರೆ, ಪ್ರಚಾರಕ್ಕೆ ಹೋಗ್ತಾರೆ, ಅದೆಲ್ಲ ಆ ಒಂದು ಬದಲಾವಣೆ ಯಾರು ತರ್ತಾರೆ ಅನ್ನುವಂಥದ್ದು. ನಾನು ಹೇಳ್ತಾ ಇದ್ದೀನಲ್ಲೇನ್ರಿ, ನಾನು ಹೇಳ್ತೀನಲ್ಲ, ಬದಲಾವಣೆ ಅಂತಾನೆ ನಾನು ಹೇಳ್ತಾ ಇರೋದು ನಿಮ್ಗೆ. ಈಗ ಪೊಲಿಟಿಕಲ್ ಇಶ್ಯೂಸ್ ಯಾವುದೋ ಒಂದು ಒಂದು ಕ್ಷೇತ್ರಕ್ಕೆ ವ್ಯಕ್ತಿ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಆಗಬೇಕು ಅಥವಾ ಇಲ್ಲ ಅಂತಂದರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದಾಗ ಏನಾಗುತ್ತೆ ಅಂತಂದರೆ, ನೀವು ಆಗಲೇ ಅಷ್ಟು ಕ್ವಾಲಿಟೀಸ್ ಏನು ಹೇಳಿದ್ರಲ್ಲ, ಅಷ್ಟು ಒಂದು ಪಾಯಿಂಟ್ಸ್ ಹೇಳಿದ್ರಲ್ಲ, ಅದೆಲ್ಲ ನಿಜಾನೇ. ಯಾಕಂದರೆ ನಡೀತಾ ಇರುವಂಥದ್ದು ನಾನು ಹೇಳಿದ್ದು. ನಾನು ಅವಾಗಲೇ ಓಕೆ ಅಂತಂದೆ, ದುಡ್ಡು ಕೇಳ್ತಾರೆ, ಪ್ರಚಾರಕ್ಕೆ ಹೋಗ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲ ಕರೆಕ್ಟ್ ಅಲ್ಲ ಅಲ್ವಾ ನಿಮ್ಗೆ? ರಾಂಗ್ ಅದೆಲ್ಲ ರಾಂಗ್. ರೈಟ್ ಯಾವುದು? ಆ ದುಡ್ಡು ತಗೊಳ್ಳದೆ ನಿಷ್ಠಾವಂತ ವ್ಯಕ್ತಿಯಾಗಿ ಯಾರು ಈಗ ನೀವೆಲ್ಲ ಹೇಳ್ತಿದ್ದೀರಾ, ಒಂದಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದೀರಾ, ಒಂದಷ್ಟು ರೇಟಿಂಗ್ಸ್ ಎಲ್ಲ ಕೊಡ್ತೀರಾ, ಓಕೆ, ಅದು ಪ್ರಜಾಕೀಯ ಆ್ಯಪಿಂದ ಬದಲಾಗುತ್ತಾ? ನೀವು ಮಾಡ್ಬೇಕ್ರಿ, ನೀವು ತಾನೇ ವೋಟ್ ಹಾಕೋರು. ನಿಮ್ಗೆ ಇದು ಕರೆಕ್ಟ್ ಅಂದ್ರೆ ಇದು ಕರೆಕ್ಟ್ ಅಂತ ನೀವು 4 ಜನಕ್ಕೆ ಹೇಳ್ಬೇಕು, ಸಪೋರ್ಟ್ ಮಾಡ್ಬೇಕು ನೀವು. ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಜನರು ದಾರಿ ತಪ್ಪಿದ್ದಾರೆ ಸರ್ ಒಂದು ವಿಚಾರದಲ್ಲಿ. ಇವಾಗ ನಾನು ಹೇಳ್ತೀನಿ, ನಾನು ಹೇಳಿದ್ದನ್ನೇ ಸರಿ ಅಂತ ಕೆಲವ್ರು ನಂಬ್ತಾರೆ, ಇನ್ನು ಕೆಲವ್ರು ನಂಬಲ್ಲ. ನಂಬಿಕೆನೇ ಇಲ್ಲದೆ ಇದ್ರೆ ನೀವು ಏನು ಮಾಡಕ್ಕೆ ಆಗಲ್ಲ. ಯಾವ್ದನ್ನು ನಂಬಲಿಲ್ಲ ಅಂದ್ರೆ ನನ್ನ ಜೊತೆನೆ ನೀವು ಉಪೇಂದ್ರನೇ ಏನೋ ಸ್ಕೆಚ್ ಹಾಕೊಂಡ್ ಬಂದಿರ ಅನ್ಕೊಂಡ್ರೆ ನೀವು ನನ್ನ ಹತ್ರ ಮಾತಾಡಲ್ಲ. ಅಲ್ಲ, ಅದೇನಾಗುತ್ತೆ ಅಂತಂದ್ರೆ, ಇವಾಗ 4 ಜನ ನಾವು ಹೇಳೋ ತನಕ ಕೇಳ್ತಾರೆ, ಅದಾದ್ಮೇಲೆ ಇನ್ನೊಬ್ಬರು ಬಂದ್ಬಿಟ್ಟು ಇವಾಗ MLA ಟಿಕೆಟ್ಗಳು ಅಷ್ಟೇ ಆಗಲ್ಲ ಸರ್. ನಂಬಿಕೆ ಇಲ್ಲ ಅಂದ್ರೆ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದು ಮಾಡಿ. ಡೌಟ್ ಇಟ್ಕೊಂಬಿಡಿ, ಯಾವ್ದ್ರಲ್ಲೋ ಒಂದು ನಂಬಿಕೆ ಇಟ್ಕೊಳ್ಳೇಬೇಕು. ಅಟ್ಲೀಸ್ಟ್ ಈಗ ಪ್ರೆಸೆಂಟ್ ಸಿಸ್ಟಮ್ ಚೆನ್ನಾಗಿದ್ಯಪ್ಪ, ಅದಕ್ಕೆ ಸಪೋರ್ಟ್ ಮಾಡಿ, ತಪ್ಪಲ್ಲ. ಡೌಟ್ ಅಲ್ಲಿ ಯಾಕಿರ್ತೀರಾ? ಈ ಕಡೆ ಅದು ಸರಿನಾ, ಇದು ಸರಿನಾ, ಇದು ಕರೆಕ್ಟಾ, ಅದು ಕರೆಕ್ಟಾ, ಡೌಟ್ ಯಾಕೆ? ಡೌಟ್ ಬರಬಾರ್ದು. ಯಂಗ್ಸ್ಟರ್ಸ್ ಡೌಟ್ ಅಂತಂದ್ರೆ ಎಲ್ಲಾ ತರದ, ಇವಾಗ ಒಂದೊಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ವಿ ಅಂತಂದಾಗ ಆ ಪಾಸಿಟಿವ್ ಏನು, ನೆಗೆಟಿವ್ ಏನು, ಆ ಕೆಲಸ ಮಾಡೋದ್ರಿಂದ ನಮ್ಗೆ ಉಪಯೋಗಗಳೇನು, ಅನಾನುಕೂಲಗಳೇನು, ಅದನ್ನೆಲ್ಲ ಯೋಚನೆ ಮಾಡೋದು. ಕೆಲಸ ಮಾಡ್ಬಿಡಿ ಫಸ್ಟ್. ಇಷ್ಟೆಲ್ಲ ಯೋಚನೆ ಮಾಡೋಕೆ ಕೂತ್ಕೊಂಡು ಏನೋ ಮಾಡ್ತಾ ಇಲ್ಲ ನೀವು. ಅಟ್ಲೀಸ್ಟ್ ಏನೋ ಒಂದು ಮಾಡಿ, ಏನೋ ಒಂದು ಆಗುತ್ತೆ. ಅಲ್ಲ, ಒಂದಷ್ಟು ಸರ್ಟನ್ ಪ್ಲಾನ್ಸ್ ಅಂತ ಹಾಕೊಂಡಿರ್ತಿರಲ್ಲ ಸರ್. ಈಗ ಓವರ್ ಪ್ಲಾನ್ ಮಾಡಬೇಡಿ ಲೈಫ್ ಅಲ್ಲಿ. ಓಕೆ, ಏನೋ ಒಂದು ಹೇಳ್ತೀಯಾರಪ್ಪ, ಕೇಳಿಸ್ಕೊಳ್ಳಿ. ಇದು ಕರೆಕ್ಟ್ ಅನ್ಸಿದ್ರೆ, ನಿಮ್ಗೆ ಅನ್ಸಿದ್ರೆ ಅದಕ್ಕಿನ್ನ ಇದು ಬೆಟರ್ ಅನ್ಸಿದ್ರೆ ಸಪೋರ್ಟ್ ಮಾಡಿ ಅಷ್ಟೇ. ಇಲ್ಲಪ್ಪ ಅದೇ ಕರೆಕ್ಟ್ ಅನ್ಸಿದ್ರೆ ಅದಕ್ಕೆ ಸಪೋರ್ಟ್ ಮಾಡಿ. ಓಕೆ ಸರ್, ನನ್ನ ಸ್ಟ್ರೈಟ್ ಕ್ವಶನ್ ಏನಂತಂದ್ರೆ, ಇವಾಗ ಪ್ರಜಾಕೀಯ ಆ್ಯಪ್ ಅಥವಾ ಪ್ರಜಾಕೀಯ ಅನ್ನುವಂತಹ ಒಂದು ಇದರಿಂದ ಕರ್ನಾಟಕ ರಾಜಕೀಯ ರಣರಂಗದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಇಶ್ಯೂಸ್ನ ಸಾಲ್ವ್ ಮಾಡಬಹುದಾ ಅಥವಾ ಬದಲಾವಣೆ ಮಾಡಬಹುದಾ? ಫಸ್ಟ್ ಈ ಬದಲಾವಣೆ ನೀವು ಮಾಡ್ತೀರಾ?
ಯಾವ ಬದಲಾವಣೆ? ನಾನು ಹೇಳಿದ ಬದಲಾವಣೆ ನೀವು ಆಗ್ತೀರಾ? ಕನ್ಫ್ಯೂಷನ್ ಇರಲ್ಲ ತಾನೆ? ಕನ್ಫ್ಯೂಷನ್ ಏನಿಲ್ಲ ನನಗೆ. ಕರೆಕ್ಟ್ ಅದಕ್ಕೆ ಸಪೋರ್ಟ್ ಮಾಡ್ತೀರಾ ತಾನೆ? ಖಂಡಿತವಾಗ್ಲು. ನಿಮ್ಗೆ ಅದು ಸರಿ ಇಲ್ಲ. ಯಾವುದು? ದುಡ್ಡಿಸ್ಕೊಂಡು ಪ್ರಚಾರ ಮಾಡ್ತೀನಿ ನಾನು, ಆ ಪ್ರಚಾರಕ್ಕೆ ಓಟ್ ಹಾಕ್ತೀನಿ. ಸರಿ ಇದೆಯಾ? ಸರಿ ಇಲ್ಲ. ಸರಿ ಇಲ್ಲ. ಸರಿ ಇಲ್ಲ ಆಮೇಲೆ ಸರಿ ಯಾವ್ದೋ ಅದಕ್ಕಿಂತ ಬೆಟರ್ ಆಗಿರೋದಕ್ಕೆ ಹೋಗ್ಬೇಕು ತಾನೆ ನೀವು? ಹೋಗ್ಬೇಕಾ ಬೇಡವಾ? ಅಲ್ಲ, ಹೋಗ್ಬೇಕು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಸಪೋರ್ಟ್ ಮಾಡಿ ನೋಡೋಣ. ನೆಕ್ಸ್ಟ್ ಅದರಲ್ಲೇನೋ ಮತ್ತೆ ತಪ್ಪಾದ್ರೆ ಮತ್ತೆ ತಿದ್ಕೊಳ್ಳೋಣ. ಓಕೆ. ಅಂದ್ರೆ ಈಗ ಒಂದು 8 ವರ್ಷಗಳಾಗ್ತಾ ಬಂದಿದೆ. ಪ್ರಜಾಕೀಯ ಒಂದು ಆ್ಯಪ್ ಅನ್ನ ಇದು ಮಾಡಿ ಪ್ರಜಾಕೀಯ ಅನ್ನೋಂತಹ ಒಂದು ಟೈಟಲ್ನ ತಗೊಂಡ್ಬಂದ್ಬಿಟ್ಟು ಜನರೇ ನೀವೇ ನಾಯಕರು ನೀವೇ ಅಂತ ಹೇಳ್ಬಿಟ್ಟು ಆವಾಗ ಆ ಒಂದು ಹೆಸರನ್ನ ತಗೊಂಡು ನೀವೊಂದು ಲಾಂಚ್ ಮಾಡಿದಾಗ ಒಂದಷ್ಟು ಸರ್ಟನ್ ಪ್ಲಾನ್ಸ್ ಅಂತ ಹಾಕೊಂಡಿದ್ರೆ ಎಲ್ಲೆಲ್ಲಿ ಎಡವಿದ್ರಿ ಅಂತ ರೀಚ್ ಆಗಕ್ಕೆ ಜನಕ್ಕೆ ಅಂತ ಏನಾದ್ರು. ಇವಾಗ ಸಕ್ಸಸ್ ಆಗಿರೋ ಒಂದಷ್ಟು ಮೂಮೆಂಟ್ಸು ಇರುತ್ತೆ, ಎಡವಿರುವಂಥ ಮೂಮೆಂಟ್ಸ್ ಇರುತ್ತೆ. ಈ ಒಂದು 8 ವರ್ಷಗಳಲ್ಲಿ ಉಪೇಂದ್ರ ಅವರು ಕಲ್ತಿದ್ದೇನೆ ಜನಕ್ಕೆ ಗೊತ್ತಾಗೋದು ಎಡಬೋದು ಎಲ್ಲಿ ಅಂತ. ಈಗ ತುಂಬಾ ಕನ್ಫ್ಯೂಷನ್ ಇರೋ ನಾನು ಹೆಂಗ್ ಕ್ಲಾರಿಫೈ ಮಾಡ್ಲಿ? ನಾನು ಇದುವರೆಗೂ ಅನ್ಕೊಂಡಿದ್ದೆ ನನ್ನ ಕನ್ಫ್ಯೂಷನ್ ಅಂತಾರೆ ಇವರು ಅಂತ. ಆಕ್ಚುಲಿ ಎಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಯಂಗ್ಸ್ಟರ್ಸ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವೇನ್ ಮಾಡೋಣ? ನಿಮ್ಗೆ ಕ್ಲಾರಿಟಿ ಇಲ್ಲ, ಇದು ಸರಿನಾ ಅದು ಸರಿನಾ ಸರ್? ಅದು ಸರಿ ಸರ್, ಬಟ್ ಅದೇ ನಡೀತಿರೋದಲ್ವ ಸರ್? ಸರ್ ನೀವು ಹೇಳ್ತೀರಾ ಸರಿ ಸರ್, ಬಟ್ ಅದು ಚೆನ್ನಾಗಿ ಆಗ್ತಿದೆಯಲ್ಲ ಸರ್ ಅಂದ್ರೆ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಸರ್. ಇರೋ ಫ್ಯಾಕ್ಟ್ ಹೇಳ್ತಿದ್ರೆ ನಿಮ್ಗೆ ಹಂಗಾರೆ ಅದು ಅಲ್ಲಿ ಗೆಲ್ತಾ ಇದಾರೆ ಅಂದ್ರೆ ಅಲ್ಲಿಗೆ ಹೋಗಿ ಓಟ್ ಹಾಕಿ. ನೀವು ನಿಮ್ಗೆ ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ವಾ? ನೀವು ನಾನ್ ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ್ತೀನಿ. ಯಾವ್ದು ವರ್ಕೌಟ್ ಆಗ್ತಿದೆ ಅದಕ್ಕೆ ಹಾಕ್ಬೇಕಾ? ವರ್ಕೌಟ್ ಆಗ್ತಿರೋದಕ್ಕಂತಲ್ಲ, ಜನ ಏನಾಗ್ತಿದೆ ಜನ ನೀವು ಜನರಾಗಿ ಮಾತಾಡ್ರಿ. ಐ ಕ್ಯಾನ್ ಟಾಕ್ ಟು ಯು. ನೀವು ಜನರ ಪರವಾಗಿ ನೀವು ಕನ್ಫ್ಯೂಷನ್ ಮಾತಾಡಿ ನಾನು ಏನ್ ಮಾತಾಡ್ಲಿ? ಏನಾಗ್ತಿದೆ? ನೀವು ಒಬ್ಬ ವೋಟರ್ ಆಗಿ ನಾನೊಬ್ಬ ಯಂಗ್ಸ್ಟರ್ ಆಗಿ ಮಾತಾಡಿ. ನಾನು ಮಾತಾಡ್ತೀನಿ ಅವಾಗ. ಸರ್ ಜನ ಹೆಂಗಂತಾರೆ ಸರ್? ನನಗೆ ಗೊತ್ತಾಗಿದೆ ಸರ್, ಜನಕ್ಕೆ ಕನ್ಫ್ಯೂಷನ್ ಸರ್. ಜನರಲ್ಲಿ ನಾನು ಒಬ್ಬಲ್ಲ ಸರ್. ನಿಮಗ್ ಕನ್ಫ್ಯೂಷನ್ ನಾನು ಕ್ಲಾರಿಫೈ ಮಾಡಿದೆ ಇವಾಗ, ಕರೆಕ್ಟ್ ಅಲ್ವಾ? ಮಾಡದ್ನಾ? ಇನ್ನೂ ಕನ್ಫ್ಯೂಷನ್ ಇದೆಯಾ? ಇಲ್ಲ ಅಲ್ಲ, ಜನರಲ್ ನಾನು ಒಬ್ಬನ ಕೇಳ್ತಾ ಇರುವಂತದ್ದು. ಹೌದ್ರಿ, ಕನ್ಫ್ಯೂಷನ್ ಇತ್ತು. ನೀವು ಜನರಲ್ ಒಬ್ಬನ ಕೇಳಿದ್ರಿ, ನಾ ಕನ್ಫ್ಯೂಷನ್ ಕ್ಲಾರಿಫೈ ಮಾಡದ್ನಾ ಇಲ್ವಾ? ಮಾಡಿದೀನಲ್ವಾ? ಈ ಕ್ಲಾರಿಟಿ ಬಂದಿದ್ಯಾ? ಅಟ್ಲೀಸ್ಟ್ ಬಂದಿದೆ. ಅದಕ್ಕಿನ್ನ ಇದು ಬೆಟರ್ ಅನ್ಸಿದ್ಯಾ? ಬೆಟರ್ ಅನ್ಸ್ತಿದೆ. ಬಟ್ ಅದನ್ನ ಯಾವ ರೀತಿ ಒಂದು ಯೋಜನೆಗೆ ತರ್ತೀರಾ ಅಂತ ನಾನ್ ತರದಲ್ಲ. ನೀವು ಜೊತೆ ಸೇರ್ಕೊಂಡ್ಬೇಕು. ನಾನು ಬರ್ತೀನಿ. ಮಾಡಿ, ನಿಮ್ ಕೆಲಸ ನೀವು ಮಾಡಿ, ನನ್ ಕೆಲಸ ನಾನು ಮಾಡ್ತೀನಿ. ಯಾವ ರೀತಿ ಬದಲಾವಣೆ ತರ್ತೀರಾ ಅನ್ನೋಂಥದ್ದೇ ಈಗ ಒಂದು. ನನ್ ಕೆಲಸ ನಾನು ಮಾಡ್ತೀನಿ. ಫಸ್ಟ್ ಇದು ತರೋಣ, ಅದೇ ದೊಡ್ಡ ಬದಲಾವಣೆ. ನೆಕ್ಸ್ಟ್ ಬದಲಾವಣೆ ಬೇರೆ ಬೇಜಾನ್ ಆಗುತ್ತೆ ಅದರಿಂದ. ಓಕೆ, ಅರ್ಥ ಆಯ್ತಾ? ಫಸ್ಟ್ ಈ ಬದಲಾವಣೆ ಮಾಡಿ. ಫಸ್ಟ್ ಒಂದ್ ಕಲ್ನ ಪಕ್ಕಕ್ಕೆ ಜರುಗಿಸಿ, ನನ್ನ ಕಲ್ನ ಜರುಗಿಸಿ, ಇಬ್ರು ಸೇರ್ಕೊಂಡು ತಳ್ಳೋಣ ಪಕ್ಕಕ್ಕೆ. ಆಮೇಲೆ ಲಿಕ್ಕಿದ ಬದಲಾವಣೆ ಏನಾಗುತ್ತೆ ನೋಡೋಣ. ಓಕೆ, ಈಗ ಪ್ರಜಾಕೀಯ ಅನ್ನುವಂಥದ್ದು ಈಗ ಎಲ್ಲಾನು ಎಲೆಕ್ಷನ್ಸ್ ಬರ್ತಾ ಇದೆ. ಒಂದಷ್ಟು ಸರ್ಟನ್ ಕಡೆಯಿಂದ ಎಲ್ಲ ನಿಂತಿದ್ರು ಕೂಡ. ಸೊ ಅಲ್ಲೆಲ್ಲಾನು ಕೂಡ ಒಂದಷ್ಟು ಕಡೆ ಗೆಲುವು ಸಾಧಿಸಿದ್ರೆ, ಇನ್ನೊಂದು ಕಡೆ ಗೆಲುವು ಸಾಧಿಸಿಲ್ಲ. ಸೊ ಅದನ್ನ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಅಲ್ಲಿ ಎಡವಿರುವಂಥದ್ದಕ್ಕೆ ಏನೆಲ್ಲ ಮಾಡಬೇಕು ಅಂತ? ಇಲ್ಲಿ ಎಲ್ಲಿ ಎಡುತ್ತಿದ್ದೀನಿ ಅಂತ ಈ ಕ್ಲಾರಿಫೈ ಕೊಟ್ಟಿದ್ದೀರಾ ನೀವು? ಯಾರು ಎಡುತ್ತಿದ್ದಾರೆ, ಎಲ್ಲಿ ಎಡುತ್ತಿದ್ದಾರೆ ಅಂತ ನೀವೇ ಹೇಳ್ಬಿಟ್ರಿ ಕ್ಲೀನ್ ಆಗಿ. ಕ್ಲಾರಿಟಿದೇ ಇಲ್ಲ ಆದ್ರೆ ನಿಮ್ಗೆ ನಾವೇನ್ರಿ ಮಾಡೋಣ? ಯಾವುದೋ ಒಂದು ಕ್ಲಾರಿಟಿ ಇರಬೇಕು ಅಲ್ವಾ? ಕರೆಕ್ಟಾ ತಪ್ಪಾ ಇಷ್ಟು ದಿನ ಹೇಳ್ತೀರಾ, ಎರಡು ನೋಡ್ಬೇಕು. ಇಲ್ಲಪ್ಪ ಇದು ಬೆಟರ್ ಆಗಿ ಹೇಳ್ತೀರಾ, ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನಾನು 4 ಜನ ಕೇಳ್ತೀನಿ, ಮುಗಿದೋಯ್ತು. ಆಮೇಲೆ ಮಿಕ್ಕಿದ ಬದಲಾವಣೆ ನೋಡೋಣ. ಈಗಲೇ CM ಯಾರಾಗ್ತಾರೆ, ಇದಾರಾಗ್ತಾರೆ, ಅದ್ಯಾರಾಗ್ತಾರೆ, ಅಲ್ಲಿ ಹಿಂಗಾಗಿದೆ, ಇಲ್ಲಿ ಹಂಗಾಗಿದೆ, ಅಷ್ಟು ದೊಡ್ಡ ಮಾತುಗಳು ಯಾಕೆ? ನಾವು ಒಂದ್ ಹೆಜ್ಜೆನೂ ನಡೀದೇನೆ ಸರ್, ಅವ್ರು ಯಾರೋ ಮ್ಯಾರಥಾನ್ ಗೆದ್ದಿಯಾರ ಸರ್, ನಾವ್ ಯಾವಾಗ ಸರ್ ಗೆಲ್ಲೋದು ಅನ್ನೋ ಥರ ಮಾತಾಡಿದ್ರೆ ವೇಸ್ಟ್ ಅಲ್ವಾ? ಓಕೆ, ವ್ಯಕ್ತಿ ನೋಡಿ ವೋಟ್ ಹಾಕ್ಬೇಕಾ ನಿಮ್ಮ ಪ್ರಕಾರ, ಅಥವಾ ವ್ಯಕ್ತಿಯ ವಿಚಾರಗಳನ್ನ ಇಟ್ಕೊಂಡು ವೋಟ್ ಹಾಕ್ಬೇಕಾ ಅಂತ? ಅಂದ್ರೆ ಯಾವತ್ತು ವಿಚಾರಗಳೇ ಮುಖ್ಯ. ವ್ಯಕ್ತಿ ಯಾವಾಗ ಹೇಳಿ ಗೊತ್ತಾಗೋದು? ವ್ಯಕ್ತಿ ನೀವು ನಾನು ಇಬ್ರು ಒಂದೇ ತರ ಇದ್ದೀವಿ, ನಾವಿಬ್ರು ಮಾತಾಡಿದಾಗ ಗೊತ್ತಾಗತ್ತೆ ಜನಕ್ಕೆ ಯಾರ ಹತ್ರ ಏನ್ ವಿಚಾರ ಇದೆ ಅಂತ. ಅದನ್ನ ನೋಡಿತೇನೆ ವೋಟ್ ಹಾಕ್ಬೇಕು. ಓಕೆ, ಈಗ ಬದಲಾವಣೆ ಜಗದ ನಿಯಮ ಅಂತಾರೆ. ಕರ್ನಾಟಕ ರಾಜಕೀಯ ರಣರಂಗದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ನಿಮ್ಮ ಪ್ರಕಾರ? ನಿಮ್ಮ ಮೈಂಡ್ ಸೆಟ್ ಬದಲಾವಣೆ ಆಗ್ಬೇಕಷ್ಟೇ. ಅಷ್ಟೇ ಮೇನ್ ಅದು ಬದಲಾವಣೆ ಆಗಬೇಕು. ವೋಟರ್ಸ್ ಮೈಂಡ್ ಸೆಟ್, ಓಕೆ, ಅದು ಬದಲಾವಣೆ ಮೇನ್ ಆಗಿ ಆಗ್ಬೇಕಷ್ಟೇ. ಓಕೆ, ಈಗ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಸಿನಿಮಾ ನಟರು ರಾಜಕೀಯದಲ್ಲಿ ಒಂದು ಎಂಟ್ರಿ ಕೊಟ್ಟಾಗ ಸಿನಿಮಾ ಆ ನಟರ ಅಭಿಮಾನಿಗಳಿರ್ತಾರಲ್ಲ, ಆ ಅಭಿಮಾನ ವೋಟಿಂಗ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥ ಮಾತಿದೆ. ಅದು ತಮಿಳ್ನಾಡಲ್ಲಾಗಿರ್ಬೋದು ಅಥವಾ ಆಂಧ್ರದಲ್ಲಾಗಿರ್ಬೋದು, ಪವನ್ ಕಲ್ಯಾಣ್ ಅವರ ವಿಚಾರದಲ್ಲಾಗಿರ್ಬೋದು ಅಥವಾ ವಿಜಯ್ ದಳಪತಿ ಅವರ ವಿಚಾರದಲ್ಲಾಗಿರ್ಬೋದು ಸುಳ್ಳಾಗಿದೆ. ಸೊ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಏನು ಒಪಿನಿಯನ್? ಸುಳ್ಳಾಗಿದೆ ನೀವೇ ಹೇಳಿದ್ರ ಮೇಲೆ ಅಲ್ಲ, ಆಸ್ ಎ ನಟರಾಗಿ ನಿಮ್ಗೆ ಏನು ಅನ್ಸುತ್ತೆ? ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾಕೆ ಸಕ್ಸಸ್ ಆಗ್ತಿಲ್ಲ ಯಾವ ನಟರು ಅಂತ, ಒಂದು ರಾಜಕೀಯ ಒಂದು ವಲಯದಲ್ಲಿ? ಅಲ್ಲ, ಎಷ್ಟು ನಟರು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಹೇಳ್ತಿರೋದು? ಎಷ್ಟು ನಟರು ಬಂದಿದ್ದಾರೆ ಇಲ್ಲಿ, ಪಾರ್ಟಿಗಳು ಮಾಡಿದ್ದಾರೆ? ಎಷ್ಟು ನಟರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ? ಎಷ್ಟು ನಟರು ಸೋತಿದ್ದಾರೆ?
ಅಲ್ಲ ಇನ್ ಕೇಸ್ ಅಲ್ಲ ಹೇಳಿ, ಅದನ್ನ ಹೇಳಿ. ಪಕ್ಷ ಕಟ್ಟಬೇಕು ಅಂತಾನೆ ಅಲ್ಲ ಸರ್, ಯಾವುದೋ ಒಂದು ಪಕ್ಷದಿಂದ ಬಂದರೂ ಕೂಡ ಆ ವ್ಯಕ್ತಿಯ ಒಂದು ಯಾಕೆ ಅಂಬರೀಷ್ ಅವರು ಸಕ್ಸಸ್ಫುಲ್ ಆಗಿಲ್ವಾ? ಸುಮಲತಾ ಅವರು ಆಗ್ಲಿಲ್ವಾ? ಅಂಬರೀಷ್ ಸರ್ ಆಗಿಲ್ವಾ? ಆಗಿದಾರಲ್ವಾ? ಅಲ್ಲ ಬೆರಳಿಕೆ ಎಷ್ಟು ನಟರಿಗೆ ಮಾತ್ರ ಒಂದು ಅವಕಾಶ ಇದೆ, ಬಟ್ ಈ ಒಂದು ಹ್ಯೂಜ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಆಗ್ತಿಲ್ಲ. ಹ್ಯೂಜ್ ಮಟ್ಟ ಅಂದ್ರೆ ಏನದು? ದೊಡ್ಡ ಮಟ್ಟದಲ್ಲಿ ಇವಾಗ ಪವನ್ ಕಲ್ಯಾಣ್ DCM ಆದ್ರು, ಪಾರ್ಟಿ ಕಟ್ಟಿ ಬಂದಿದ್ದಾರೆ ಅವರೆಲ್ಲ. ಅಲ್ಲ ಅದನ್ನೇ ಹೇಳಿ, ಪಾರ್ಟಿ ಕಟ್ಟಿ ಏನೋ ಫುಲ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ಆ ಥರ ಇಲ್ಲ, ಆಗಿಲ್ಲ, ಕರೆಕ್ಟ್ ಆಗಿಲ್ಲ. ಹೌದು, ಈಗ ಆಗ್ತಾ ಇದೆ. ಟ್ರೈ ಮಾಡಿ, ಇನ್ನೊಬ್ರು ಮಾಡ್ಬೋದು, ಗೊತ್ತಿಲ್ಲ. ಇನ್ನು ನಾವಿನ್ನೂ ಮಾಡಿಲ್ಲಲ್ಲ, ಕಂಪ್ಲೀಟ್ ಆಗಿ ಇನ್ನೂ ಇಳಿದಿಲ್ಲಲ್ಲ. ನಾನು ಹೇಳ್ತಿರೋದು ಇದು ಬೇರೆ. ಇಟ್ ಟೇಕ್ಸ್ ಟೈಮ್ ಅಂತ ಫಸ್ಟ್ ಇಂದಾನು ಹೇಳ್ತಾ ಇದ್ದೀನಿ. ಇದು ಡಿಪೆಂಡಿಂಗ್ ಅಪಾನ್ ಯು ಅಂತಾನು ಹೇಳ್ತಾ ಇದ್ದೀನಿ. ಸೊ ಇದು ಬೇರೆ ದಾರಿ, ಇದು ಅರ್ಥ ಮಾಡ್ಕೊಬೇಕಷ್ಟೇ. ಸಿನಿಮಾ ಮತ್ತೆ ರಾಜಕೀಯ ಈ ಎರಡೂ ವಲಯಗಳಲ್ಲಿ ನೀವು ಕೆಲಸ ಮಾಡಿದ್ರ, ನಿಮಗೆ ಯಾವ್ದು ಇಷ್ಟ ಆಯ್ತು, ಯಾವ್ದು ಕಷ್ಟ ಆಯ್ತು ಅಂತ? ಇಲ್ಲಪ್ಪ, ಏನು ಇಷ್ಟ ಆಗಿದ್ದಕ್ಕೆ ನಾನು ಯಾವುದೇ ಕೆಲಸ ಮಾಡೋದಾಗ್ಲಿ, ಇಷ್ಟ ಆಗಿದ್ರೆ ಕಷ್ಟಪಡ್ತೀನಲ್ಲ ಅಷ್ಟೇ. ಇಷ್ಟ ಆಗದೆ ಏನಕ್ಕೆ ಕಷ್ಟಪಡೋಣ? ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಆದ್ರೆ ಪ್ರಜಾಕೀಯ ಹಿಂದೆ ಉಳಿದಿದೆ ಅಂತ ಅನಿಸ್ತಿದ್ಯಾ ಯಾವತ್ತಾದ್ರೂ ನಿಮ್ಗೆ? ನೀವೇನು ಹೇಳಿ, ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳ್ತೀನಿ, ಜಾಗ ಕೊಟ್ಟಿದ್ದೀನಿ. ಯಂಗ್ಸ್ಟರ್ಸ್ ಬರ್ತಿಲ್ಲ, ನಾನೇನ್ ಮಾಡ್ಲಿ? ನೀವು ಯಂಗ್ಸ್ಟರ್ಸ್ ಯಾಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಯಾವತ್ತಾದ್ರೂ ಒಂದು ವಿಚಾರಣೆ ಮಾಡಿದ್ರೆ? ನೀವು ಯಂಗ್ಸ್ಟರ್ಸ್ ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಹೃದಯದೊಳಗೆ ನೋಡ್ಲಾ? ಅಲ್ಲ, ಒಂದಷ್ಟು ವಿಚಾರಗಳು ಯಾಕೆ ಯಂಗ್ಸ್ಟರ್ಸ್ ಇದನ್ನ ತಗೊಳ್ತಿಲ್ಲ ಆ ತರ ಯೋಚನೆಗಳು ಯಾವತ್ತೂ ಬಂದಿಲ್ಲ. ನಾನು ಮಾಡ್ತಾ ಇದ್ದೀನಿ, ಓಕೆನಾ? ಇನ್ನೊಂದು ಫಸ್ಟ್ ತಿಳ್ಕೊಂಬಿಡಿ, ಒಂದೇ ಒಂದು, ಅದೆಲ್ಲ ಬಿಟ್ಬಿಡಿ. ಅದನ್ನ ಓದಿ ನೀವು ನಾನು ಎಷ್ಟು ಕ್ವಶನ್ ಕೇಳಿದ್ರು ಅದನ್ನೇ ಹೇಳ್ತೀನಿ. ಹೇಳಿ, ಒಂದ್ ನಿಮಿಷ. ನಾನ್ ಗೆಲ್ಬೇಕು ಅನ್ನಂಗಿದ್ರೆ ನಾನು ರಾಜಕೀಯ ಮಾಡ್ತಿದ್ದೆ, ಓಕೆನಾ? ನಾವೆಲ್ಲರೂ ಗೆಲ್ಬೇಕು ಅಂತ ನಾನು ಪ್ರಜಾಕೀಯ ಅಂತ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಜೊತೆ ಎಲ್ಲರೂ ಕೆಲಸನೂ ಮಾಡ್ಬೇಕು, ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ನಾನು ಹೇಳಿದ್ದು ಬಂದ್ಬಿಡಿ, ನಾಳೆ ಎಲ್ಲ ಮಾಡ್ಬಿಡಿ, ನಿಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ. ಸಣ್ಣ ಕೆಲಸ ನೀವು ಮಾಡಿ, ಮಿಕ್ಕಿದೆಲ್ಲ ಕೆಲಸ ನಾನು ಮಾಡ್ತೀನಿ, ಸೇರಿ ಏನೋ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಡಿಸೈಡ್ ಮಾಡ್ಬೇಕು. ಅಲ್ಲ, ಇವಾಗ ನೀವು ಹೇಳಿದ್ದೆಲ್ಲ ಅಗ್ರಿ ಸರ್. ಸಣ್ಣ ಕೆಲಸ ನೀವು ನಾನು ಮಾಡ್ತೀನಿ, ಸಾರಿ, ಸಣ್ಣ ಕೆಲಸ ನೀವು ಮಾಡಿ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಜನ ಇಲ್ಲ, ಜನ ಯಾವ ಜನ ಹೇಳ್ತಿದ್ದೀರಿ? ತುಂಬಾ ಜನ ಇದನ್ನ ಸಪೋರ್ಟ್ ಮಾಡೋರು ಇದ್ದಾರೆ, ಓಕೆನಾ? ಆಮೇಲೆ ಹೇಳ್ತೀರಾ ಸರ್ ಜನ ಬದಲಾಗ್ಬಿಟ್ಟಿದ್ದಾರೆ ಸರ್ ಅಂತ. ನಾವ್ ಏನ್ ಹೇಳೋಣ? ಯಾವ ಜನರ ಬಗ್ಗೆ ಮಾತಾಡ್ತಿದ್ದೀರಾ? ಅಂದ್ರೆ ಒಬ್ಬೊಬ್ಬರ ಮೈಂಡ್ ಸೆಟ್, ಪ್ರಪಂಚದಲ್ಲಿ ಎಲ್ಲರ ಮೈಂಡ್ ಸೆಟ್ ಒಂದೇ ತರ ಇರಲ್ವಲ್ಲ ಸರ್? ಏನ್ ಮಾಡಕ್ಕಾಗತ್ತೆ? ಎಲ್ಲರನ್ನು ಬದಲಾಯಿಸಕ್ಕಾಗತ್ತಾ? ಓಕೆ, TVK ಒಂದು ಪಕ್ಷದ ಗೆಲುವಿನ ಬಗ್ಗೆ ನಿಮ್ಮ ರಿಯಾಕ್ಷನ್? ಹೇಳಿದ್ನಲ್ರಿ, ನಿಜವಾಗ್ಲೂ ಒಂದು ಒಳ್ಳೆ ಒಂದು ಚೇಂಜ್. ಓಕೆ, ಒಂದೇನೋ ಒಂದು ಯಂಗ್ಸ್ಟರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ. ನಾನು ಕಾಯ್ತಾ ಇದ್ದೀನಿ ಏನ್ ಮಾಡ್ಬೋದು ಅವರು ಅಂತ, ನೋಡೋಣ. ಓಕೆ, ಏನೆಲ್ಲ ಬದಲಾವಣೆಗಳನ್ನ ತಗೊಂಡ್ಬರ್ಬೋದು ಅಂತ ನನಗೇನ್ರಿ ಗೊತ್ತು? ಒಳ್ಳೆ ಕತೆ ಎಲ್ಲ ವೆಯ್ಟ್ ಮಾಡ್ಬೇಕಲ್ವಾ ಅಟ್ಲೀಸ್ಟ್. ನಾನೇ ಇವಾಗೆಲ್ಲ ಪ್ರಿಡಿಕ್ಷನ್, ನಾನೇನು ಅಸ್ಟ್ರಾಲಜರ್ ಅಂತಲ್ಲ, ಜಸ್ಟ್ ಈ ತರ ಇವಾಗ ಅಲ್ಲಿ ನಡೀತಿರುವಂತ ಒಂದಷ್ಟು ವಿಚಾರಗಳ ಬಗ್ಗೆ ನೀವು ಅಲ್ಲಿ ಶೂಟಿಂಗ್ ಅಂತ ಹೋಗ್ತಾ ಇರ್ತೀರ, ಅಲ್ಲಂತ ಇಶ್ಯೂಸ್ ಹಂಗೆಲ್ಲ ಗೊತ್ತಾಗಲ್ಲ. ನಿಮ್ಗೂ ಗೊತ್ತಾಗ, ನನಗೂ ಗೊತ್ತಾಗ. ನೋಡೋಣ ಇರಿ, ನಮ್ದು ಚೇಂಜ್ ಆಗಿದೆ, ನೋಡೋಣ ಏನಾಗುತ್ತೆ ನೋಡೋಣ, ಓಕೆನಾ? ಒಟ್ನಲ್ಲಿ ಥ್ಯಾಂಕ್ ಯು. ಎಸ್ ಸರ್. ಎನಿವೇ ಫೈನಲಿ ಕರ್ನಾಟಕ ಜನತೆಗೆ ಏನ್ ಹೇಳ್ತೀರಾ ಸರ್? ಇಷ್ಟೆಲ್ಲ ಹೇಳಿರೋದು ಜನತೆಗೆ, ಎಸ್, ಎನಿವೇ ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನು ಹಾಗೆಯೇ ನಾನು ಜನರ ಪರವಾಗಿ ನಿಂತ್ಕೊಂಡು ಕೇಳಿದ್ದಕ್ಕೆ ಒಂದು ಏನೆಲ್ಲ ಕ್ಲಾರಿಫಿಕೇಶನ್ ಇರಬಹುದು ಅಥವಾ ಜನರ ಮೈಂಡ್ ಸೆಟ್ಟಲ್ಲಿ ಏನೆಲ್ಲ ಇರಬಹುದು ಅನ್ನೋಂಥ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಅದಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ಗೆ ನೀವು ಕ್ಲಾರಿಟಿಯನ್ನು ಕೊಟ್ರಿ. ಒಂದಷ್ಟು ಇನ್ನೊಂದು ಮುಂದೆ ಬನ್ನಿ, ಅದನ್ನು ನನ್ನ ಜೊತೆ ಸಪೋರ್ಟಾಗಿ ನಿಂತ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ, ಮುಂದೆ ಏನಾಗುತ್ತೆ ಅದನ್ನೆಲ್ಲ ನೋಡ್ಕೊಡ್ತೀನಿ. ಅದಕ್ಕೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ನಮ್ಮ ಸುಮನ್ TV ಕಡೆಯಿಂದ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ನಮ್ಮ ನಿಮ್ಮರ ಪ್ರೀತಿಯ ಉಪೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ TV ಕನ್ನಡ, ಬೆಂಗಳೂರು.